ಬೆಳಬೆಳಗ್ಗೆ ಬೆಜ್ಜೋಳಿಲಿ ಬಸ್ ಇಳಿದು ಭಟ್ರಂಗಿಲ್ ಒಂದ್ ಲೋಟ ಟೀ ಕುಡ್ದು ಊರ್ ಸಮಾಚಾರ ಶುರು ಮಾಡೋವಾಗ್ಲೇ ಅರುಣ ಬಂದ. ಅಲ್ಲಿಂದ ಕನ್ನಂಗಿ ಮಂಜಣ್ಣನ ಹತ್ರ 1 kg ಚಿಕನ್ ತಗೊಂಡ್ ಹೊರಟ್ರೆ ನಮ್ಮೂರ್ ಎಂಟ್ರಿಲೇ ಜೋಡಿ ನರಿ ನಮ್ಮನ್ನೇ ಗುರಾಯಿಸ್ತಾ ಇದ್ವು. ಮುಖಾಮುಖಿ ಎರಡು ನೋಡ್ಕೊಂಡು ಏನ್ ಅದೃಷ್ಟ ಕಾದದು ಅಂತ ಮನೆ ಕಡೆ ಹೋಗ್ತಿದ್ರೆ ಗೋದೂರ್ ಮನೆ ಚಂದ್ರಣ್ಣ ಅವ್ರ ಮನೆಗೆ ಗಂಡ್ ನೋಡಕ್ ಬರ್ತಾರೆ ಅಂತ ಗುಂಡಿ ಬಿದ್ ನಮ್ ರೋಡ್ಗೆ ಮಣ್ ತುಂಬ್ತಾ ಇದ್ರು. ಮನೆಗೆ ಹೋಗ್ತಿದ್ದಂಗೆ ವೆಲ್ಕಮ್ ಮಾಡೋಕ್ ಯಾರು ಇರ್ಲಿಲ್ಲ. ರೀಸನ್ ಸಿಂಪಲ್, ಅಡಿಕೆ ಸುಲ್ತು ಟೈಮು. ಮಲ್ನಾಡ್ ಮಂದಿ ತಲೆ ಬಿಸಿಲಿದ್ದಾರೆ, ಪೇಟೆಲ್ ಜನ ಇಲ್ಲ, ರೋಡ್ ತುಂಬಾ ಅಡಿಕೆ ದೋಟಿ ಓಡಾಡ್ತಿದಾವೆ ಅಂದ್ರೆ ಅಡಿಕೆ ಸುಲ್ತು ಟೈಮ್ ಅಂತ ಅರ್ಥ. ಮನೆಗೆ ಹೋಗ್ತಿದ್ದಂಗೆ ಅಡಿಕೆ ಮುಸ್ ತೆಗಿಯಕ್ಕೆ ಹೊಳೆ ಬದಿ ಹೆಂಗಸರಿಗೆ ಹೇಳ್ಬಾ ಅಂತ ಅಪ್ಪ ಬೇರೆ ಟಾಸ್ಕ್ ಕೊಟ್ರು. ಹೋಗೋದಾರಿಲಿ ಗದ್ದೆಲ್ ಮೇಯ್ತಿದ್ದವು ಕಾಡ್ ಕೋಳಿನ ಅಂತ ನೋಡ್ತಿದ್ರೆ ಹಾರಿದ್ ನೋಡ್ ಗೊತ್ತಾತು ನೀರ್ ಕಾಗೆ ಅಂತ. ಸೀದಾ ಕುಸ್ಮಕ್ಕನ್ ಮನೆಗೆ ಹೋದ್ರೆ ಅವ್ರ ನಾಯಿ ಗುರಾಯಿಸೋದ್ರಲ್ಲೇ ತಿಳಿತು ಸೋಮಣ್ಣ ಮನೇಲಿಲ್ಲ ಅಂತ. ಅವ್ರಿಗೆ ವಿಷಯ ತಿಳಿಸಿ ಇನ್ನೂ ಹಾಲ್ ಕರಿತಿದ್ ಶಾಂತಕ್ಕನ್ ಕಾಫಿ ಆಫರ್ ರಿಜೆಕ್ಟ್ ಮಾಡಿ ಪ್ರವೀಣನ್ ಮನೆ ಹಾದಿ ದಾಟೋವಾಗ ಅವ್ರ ಮನೆ ಪಮೋರಿಯನ್ ನಾಯಿ ಬಾಯಿಗೆ ಬಂದಂಗ್ ಬೊಗಳ್ತಿತ್ತು. ಇದನ್ನೊಂದಿನ್ನು ಹುಲಿ ಹೊರ್ಲಿಲ್ಲಲ್ಲ ಅನ್ಕೊಂಡು ರೇಣುಕಕ್ಕನ್ ಮನೆಗೆ ಹೋಗಿ ವಿಷಯ ತಿಳಿಸ್ದೆ. ರಾಘು ಆರೋಗ್ಯ ವಿಚಾರಿಸ್ಕೊಂಡು ಅವ್ರ ಮನೇಲಿ ಬೆಳೆದಿದ್ ಬಾಳೆಹಣ್ಣು ಒಂದ್ ಅಲಸಂಡೆ ಕಾಯಿ ಕಿತ್ಕೊಂಡು ತಿಂತ ಮತ್ತೆ ಮನೆ ಕಡೆ ಹೋದೆ. ಸೇರೆಗಾರ್ ಮಂಜಣ್ಣ ಆಗ್ತಾನೆ ಅಡಿಕೆ ಬೇಯಿಸಿ ಚಪ್ರದ ಮೇಲೆ ಅಡಿಕೆ ಹರಡ್ತಿದ್ದ. ಗಂಟೆ 9 ಆದ್ರೂ ಚಳಿ ಬಿಟ್ಟಿರ್ಲಿಲ್ಲ. ನಾಗಪ್ಪಣ್ಣ ಬೇರೆ ಏಡಿ ಹಿಡಿಯಕ್ಕೆ ಕುಣಿ ಹಾಕಿನಿ ಅಂದ. ಏಡಿ ಅನ್ನಕ್ಕೂ ರಾತ್ರಿ ಮಂಡ್ಗದ್ದೆ ಮೀನ್ ಊಟನ ಮನ್ಸಲ್ಲೇ ಫಿಕ್ಸ್ ಮಾಡ್ಕೊಂಡೆ. ಅಂದಂಗೆ ಕುಣಿಲ್ ಏಡಿ ಸಿಕ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನತ್ತ. ಬೆಳಬೆಳಗ್ಗೆ ಬೆಜ್ಜೋಳಿಲಿ ಬಸ್ ಇಳಿದು ಭಟ್ರಂಗಿಲ್ ಒಂದ್ ಲೋಟ ಟೀ ಕುಡ್ದು ಊರ್ ಸಮಾಚಾರ ಶುರು ಮಾಡೋವಾಗ್ಲೇ ಅರುಣ ಬಂದ. ಅಲ್ಲಿಂದ ಕನ್ನಂಗಿ ಮಂಜಣ್ಣನ ಹತ್ರ 1 kg ಚಿಕನ್ ತಗೊಂಡ್ ಹೊರಟ್ರೆ ನಮ್ಮೂರ್ ಎಂಟ್ರಿಲೇ ಜೋಡಿ ನರಿ ನಮ್ಮನ್ನೇ ಗುರಾಯಿಸ್ತಾ ಇದ್ವು. ಮುಖಾಮುಖಿ ಎರಡು ನೋಡ್ಕೊಂಡು ಏನ್ ಅದೃಷ್ಟ ಕಾದದು ಅಂತ ಮನೆ ಕಡೆ ಹೋಗ್ತಿದ್ರೆ ಗೋದೂರ್ ಮನೆ ಚಂದ್ರಣ್ಣ ಅವ್ರ ಮನೆಗೆ ಗಂಡ್ ನೋಡಕ್ ಬರ್ತಾರೆ ಅಂತ ಗುಂಡಿ ಬಿದ್ ನಮ್ ರೋಡ್ಗೆ ಮಣ್ ತುಂಬ್ತಾ ಇದ್ರು. ಮನೆಗೆ ಹೋಗ್ತಿದ್ದಂಗೆ ವೆಲ್ಕಮ್ ಮಾಡೋಕ್ ಯಾರು ಇರ್ಲಿಲ್ಲ. ರೀಸನ್ ಸಿಂಪಲ್, ಅಡಿಕೆ ಸುಲ್ತು ಟೈಮು. ಮಲ್ನಾಡ್ ಮಂದಿ ತಲೆ ಬಿಸಿಲಿದ್ದಾರೆ, ಪೇಟೆಲ್ ಜನ ಇಲ್ಲ, ರೋಡ್ ತುಂಬಾ ಅಡಿಕೆ ದೋಟಿ ಓಡಾಡ್ತಿದಾವೆ ಅಂದ್ರೆ ಅಡಿಕೆ ಸುಲ್ತು ಟೈಮ್ ಅಂತ ಅರ್ಥ. ಮನೆಗೆ ಹೋಗ್ತಿದ್ದಂಗೆ ಅಡಿಕೆ ಮುಸ್ ತೆಗಿಯಕ್ಕೆ ಹೊಳೆ ಬದಿ ಹೆಂಗಸರಿಗೆ ಹೇಳ್ಬಾ ಅಂತ ಅಪ್ಪ ಬೇರೆ ಟಾಸ್ಕ್ ಕೊಟ್ರು. ಹೋಗೋದಾರಿಲಿ ಗದ್ದೆಲ್ ಮೇಯ್ತಿದ್ದವು ಕಾಡ್ ಕೋಳಿನ ಅಂತ ನೋಡ್ತಿದ್ರೆ ಹಾರಿದ್ ನೋಡ್ ಗೊತ್ತಾತು ನೀರ್ ಕಾಗೆ ಅಂತ. ಸೀದಾ ಕುಸ್ಮಕ್ಕನ್ ಮನೆಗೆ ಹೋದ್ರೆ ಅವ್ರ ನಾಯಿ ಗುರಾಯಿಸೋದ್ರಲ್ಲೇ ತಿಳಿತು ಸೋಮಣ್ಣ ಮನೇಲಿಲ್ಲ ಅಂತ. ಅವ್ರಿಗೆ ವಿಷಯ ತಿಳಿಸಿ ಇನ್ನೂ ಹಾಲ್ ಕರಿತಿದ್ ಶಾಂತಕ್ಕನ್ ಕಾಫಿ ಆಫರ್ ರಿಜೆಕ್ಟ್ ಮಾಡಿ ಪ್ರವೀಣನ್ ಮನೆ ಹಾದಿ ದಾಟೋವಾಗ ಅವ್ರ ಮನೆ ಪಮೋರಿಯನ್ ನಾಯಿ ಬಾಯಿಗೆ ಬಂದಂಗ್ ಬೊಗಳ್ತಿತ್ತು. ಇದನ್ನೊಂದಿನ್ನು ಹುಲಿ ಹೊರ್ಲಿಲ್ಲಲ್ಲ ಅನ್ಕೊಂಡು ರೇಣುಕಕ್ಕನ್ ಮನೆಗೆ ಹೋಗಿ ವಿಷಯ ತಿಳಿಸ್ದೆ. ರಾಘು ಆರೋಗ್ಯ ವಿಚಾರಿಸ್ಕೊಂಡು ಅವ್ರ ಮನೇಲಿ ಬೆಳೆದಿದ್ ಬಾಳೆಹಣ್ಣು ಒಂದ್ ಅಲಸಂಡೆ ಕಾಯಿ ಕಿತ್ಕೊಂಡು ತಿಂತ ಮತ್ತೆ ಮನೆ ಕಡೆ ಹೋದೆ. ಸೇರೆಗಾರ್ ಮಂಜಣ್ಣ ಆಗ್ತಾನೆ ಅಡಿಕೆ ಬೇಯಿಸಿ ಚಪ್ರದ ಮೇಲೆ ಅಡಿಕೆ ಹರಡ್ತಿದ್ದ. ಗಂಟೆ 9 ಆದ್ರೂ ಚಳಿ ಬಿಟ್ಟಿರ್ಲಿಲ್ಲ. ನಾಗಪ್ಪಣ್ಣ ಬೇರೆ ಏಡಿ ಹಿಡಿಯಕ್ಕೆ ಕುಣಿ ಹಾಕಿನಿ ಅಂದ. ಏಡಿ ಅನ್ನಕ್ಕೂ ರಾತ್ರಿ ಮಂಡ್ಗದ್ದೆ ಮೀನ್ ಊಟನ ಮನ್ಸಲ್ಲೇ ಫಿಕ್ಸ್ ಮಾಡ್ಕೊಂಡೆ. ಅಂದಂಗೆ ಕುಣಿಲ್ ಏಡಿ ಸಿಕ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನತ್ತ. ಬೆಳಬೆಳಗ್ಗೆ ಬೆಜ್ಜೋಳಿಲಿ ಬಸ್ ಇಳಿದು ಭಟ್ರಂಗಿಲ್ ಒಂದ್ ಲೋಟ ಟೀ ಕುಡ್ದು ಊರ್ ಸಮಾಚಾರ ಶುರು ಮಾಡೋವಾಗ್ಲೇ ಅರುಣ ಬಂದ. ಅಲ್ಲಿಂದ ಕನ್ನಂಗಿ ಮಂಜಣ್ಣನ ಹತ್ರ 1 kg ಚಿಕನ್ ತಗೊಂಡ್ ಹೊರಟ್ರೆ ನಮ್ಮೂರ್ ಎಂಟ್ರಿಲೇ ಜೋಡಿ ನರಿ ನಮ್ಮನ್ನೇ ಗುರಾಯಿಸ್ತಾ ಇದ್ವು. ಮುಖಾಮುಖಿ ಎರಡು ನೋಡ್ಕೊಂಡು ಏನ್ ಅದೃಷ್ಟ ಕಾದದು ಅಂತ ಮನೆ ಕಡೆ ಹೋಗ್ತಿದ್ರೆ ಗೋದೂರ್ ಮನೆ ಚಂದ್ರಣ್ಣ ಅವ್ರ ಮನೆಗೆ ಗಂಡ್ ನೋಡಕ್ ಬರ್ತಾರೆ ಅಂತ ಗುಂಡಿ ಬಿದ್ ನಮ್ ರೋಡ್ಗೆ ಮಣ್ ತುಂಬ್ತಾ ಇದ್ರು. ಮನೆಗೆ ಹೋಗ್ತಿದ್ದಂಗೆ ವೆಲ್ಕಮ್ ಮಾಡೋಕ್ ಯಾರು ಇರ್ಲಿಲ್ಲ. ರೀಸನ್ ಸಿಂಪಲ್, ಅಡಿಕೆ ಸುಲ್ತು ಟೈಮು. ಮಲ್ನಾಡ್ ಮಂದಿ ತಲೆ ಬಿಸಿಲಿದ್ದಾರೆ, ಪೇಟೆಲ್ ಜನ ಇಲ್ಲ, ರೋಡ್ ತುಂಬಾ ಅಡಿಕೆ ದೋಟಿ ಓಡಾಡ್ತಿದಾವೆ ಅಂದ್ರೆ ಅಡಿಕೆ ಸುಲ್ತು ಟೈಮ್ ಅಂತ ಅರ್ಥ. ಮನೆಗೆ ಹೋಗ್ತಿದ್ದಂಗೆ ಅಡಿಕೆ ಮುಸ್ ತೆಗಿಯಕ್ಕೆ ಹೊಳೆ ಬದಿ ಹೆಂಗಸರಿಗೆ ಹೇಳ್ಬಾ ಅಂತ ಅಪ್ಪ ಬೇರೆ ಟಾಸ್ಕ್ ಕೊಟ್ರು. ಹೋಗೋದಾರಿಲಿ ಗದ್ದೆಲ್ ಮೇಯ್ತಿದ್ದವು ಕಾಡ್ ಕೋಳಿನ ಅಂತ ನೋಡ್ತಿದ್ರೆ ಹಾರಿದ್ ನೋಡ್ ಗೊತ್ತಾತು ನೀರ್ ಕಾಗೆ ಅಂತ. ಸೀದಾ ಕುಸ್ಮಕ್ಕನ್ ಮನೆಗೆ ಹೋದ್ರೆ ಅವ್ರ ನಾಯಿ ಗುರಾಯಿಸೋದ್ರಲ್ಲೇ ತಿಳಿತು ಸೋಮಣ್ಣ ಮನೇಲಿಲ್ಲ ಅಂತ. ಅವ್ರಿಗೆ ವಿಷಯ ತಿಳಿಸಿ ಇನ್ನೂ ಹಾಲ್ ಕರಿತಿದ್ ಶಾಂತಕ್ಕನ್ ಕಾಫಿ ಆಫರ್ ರಿಜೆಕ್ಟ್ ಮಾಡಿ ಪ್ರವೀಣನ್ ಮನೆ ಹಾದಿ ದಾಟೋವಾಗ ಅವ್ರ ಮನೆ ಪಮೋರಿಯನ್ ನಾಯಿ ಬಾಯಿಗೆ ಬಂದಂಗ್ ಬೊಗಳ್ತಿತ್ತು. ಇದನ್ನೊಂದಿನ್ನು ಹುಲಿ ಹೊರ್ಲಿಲ್ಲಲ್ಲ ಅನ್ಕೊಂಡು ರೇಣುಕಕ್ಕನ್ ಮನೆಗೆ ಹೋಗಿ ವಿಷಯ ತಿಳಿಸ್ದೆ. ರಾಘು ಆರೋಗ್ಯ ವಿಚಾರಿಸ್ಕೊಂಡು ಅವ್ರ ಮನೇಲಿ ಬೆಳೆದಿದ್ ಬಾಳೆಹಣ್ಣು ಒಂದ್ ಅಲಸಂಡೆ ಕಾಯಿ ಕಿತ್ಕೊಂಡು ತಿಂತ ಮತ್ತೆ ಮನೆ ಕಡೆ ಹೋದೆ. ಸೇರೆಗಾರ್ ಮಂಜಣ್ಣ ಆಗ್ತಾನೆ ಅಡಿಕೆ ಬೇಯಿಸಿ ಚಪ್ರದ ಮೇಲೆ ಅಡಿಕೆ ಹರಡ್ತಿದ್ದ. ಗಂಟೆ 9 ಆದ್ರೂ ಚಳಿ ಬಿಟ್ಟಿರ್ಲಿಲ್ಲ. ನಾಗಪ್ಪಣ್ಣ ಬೇರೆ ಏಡಿ ಹಿಡಿಯಕ್ಕೆ ಕುಣಿ ಹಾಕಿನಿ ಅಂದ. ಏಡಿ ಅನ್ನಕ್ಕೂ ರಾತ್ರಿ ಮಂಡ್ಗದ್ದೆ ಮೀನ್ ಊಟನ ಮನ್ಸಲ್ಲೇ ಫಿಕ್ಸ್ ಮಾಡ್ಕೊಂಡೆ. ಅಂದಂಗೆ ಕುಣಿಲ್ ಏಡಿ ಸಿಕ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನತ್ತ.